ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ತಮಿಳುನಾಡು ರಾಜಕೀಯದಲ್ಲಿ ಅತಿ ದೊಡ್ಡ ಸಂಚಲನವೊಂದು ಸೃಷ್ಟಿಯಾಗಿದೆ. ಇಷ್ಟು ದಿನ ರಾಜಕೀಯ ಪಕ್ಷದ ಚೌಕಟ್ಟಿನಲ್ಲಿ ಗುರುತಿಸಿಕೊಂಡಿದ್ದ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಈಗ ವಿ ದ ಲೀಡರ್ಸ್ ಹೆಸರಿನ ಹೊಸ ರಾಜಕೀಯ ಸಂಘಟನೆಯನ್ನ ಅಧಿಕೃತವಾಗಿ ಲಾಂಚ್ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಧಾನ ಸೇವಕ ಪರಿಕಲ್ಪನೆಯಿಂದ ಪ್ರೇರಿತರಾಗಿ ತಮ್ಮನ್ನ ತಾವು ಕೇವಲ ಒಬ್ಬ ಚೀಫ್ ಸರ್ವೆಂಟ್ ಅಂತ ಅವರು ಕರೆದುಕೊಂಡಿರುವಂತಹ ಅಣ್ಣಾಮಲೈ ಈ ಒಂದು ನಡೆ ತಮಿಳುನಾಡಿನಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಈ ಹೈ ವೋಲ್ಟೇಜ್ ವಿದ್ಯಮಾನದ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಮಿಳುನಾಡಿನ ಜನಪ್ರಿಯ ಯುವ ನಾಯಕ ಕೆ ಅಣ್ಣಾಮಲೈ ಈಗ ಹೊಸದೊಂದು ಸಾಮಾಜಿಕ ಕ್ರಾಂತಿಗೆ ಮುನ್ನುಡಿ ಬರೆದಿದ್ದಾರೆ. ಕೇವಲ ರಾಜಕೀಯ ಭಾಷಣಗಳಿಗೆ ಸೀಮಿತವಾಗದೆ ತಳಮಟ್ಟದಲ್ಲಿ ಜನಸಾಮಾನ್ಯರ ಸಬಲೀಕರಣ ಹಾಗೂ ನಾಯಕತ್ವ ಗುಣಗಳನ್ನು ಬೆಳೆಸುವ ಉದ್ದೇಶದಿಂದ ವಿ ದ ಲೀಡರ್ಸ್ ಅನ್ನುವಂತಹ ಹೊಸ ವೇದಿಕೆಯನ್ನು ಸ್ಥಾಪಿಸಿದ್ದಾರೆ. ಚಾಲನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಈ ಸಂಘಟನೆಯು ಯಾವುದೇ ಜಾತಿ, ಮತ ಅಥವಾ ರಾಜಕೀಯ ಸಿದ್ಧಾಂತಕ್ಕೆ ಬದ್ಧವಾಗಿರದೆ ಕೇವಲ ಜನರ ಸೇವೆಗಾಗಿ ಮತ್ತು ಸಮಾಜದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರೋದಕ್ಕೆ ಶ್ರಮಿಸಲಾಗುತ್ತೆ ಅಂತ ಹೇಳಿ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಇನ್ನು ಸಂಘಟನೆಯ ಕಾರ್ಯವೈಖರಿಯನ್ನ ಗಮನಿಸಿದ್ರೆ ಅಣ್ಣಾಮಲೈ ಯಾವ ಮಟ್ಟದ ದೂರದೃಷ್ಟಿಯನ್ನ ಹೊಂದಿದ್ದಾರೆ ಎನ್ನುವಂಥದ್ದು ಅರ್ಥ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರ ಆಡಳಿತ ಶೈಲಿಯನ್ನ ಅನುಸರಿಸಿಕೊಂಡಿರುವಂತಹ ಅವರು ಸಂಸ್ಥೆಯಲ್ಲಿ ತಮಗೆ ಯಾವುದೇ ಹೈಕಮಾಂಡ್ ಹುದ್ದೆ ಬೇಡ, ಬದಲಿಗೆ ತಾನೊಬ್ಬ ಚೀಫ್ ಸರ್ವೆಂಟ್ ಆಗಿ ಕೆಲಸ ಮಾಡುವುದಾಗಿ ಪ್ರಕಟಿಸಿದ್ದಾರೆ. ಸಾರ್ವಜನಿಕ ನೀತಿ, ಸುಸ್ಥಿರ ಅಭಿವೃದ್ಧಿ ಹಾಗೂ ಯುವ ಜನತೆಗೆ ಉದ್ಯೋಗಾವಕಾಶ ಮತ್ತು ಉದ್ಯಮಶೀಲತೆಯ ತರಬೇತಿಯನ್ನು ನೀಡುವುದು ಈ ಫೌಂಡೇಶನ್ನ ಪ್ರಮುಖ ಆದ್ಯತೆಗಳಾಗಿದೆ. ಇದು ಕೇವಲ ಒಂದು NGO ಆಗಿರದೆ ಭವಿಷ್ಯದ ತಮಿಳುನಾಡನ್ನ ಮುನ್ನಡೆಸುವಂತಹ ಯುವ ನಾಯಕನನ್ನ ಸಿದ್ಧಪಡಿಸುವ ತರಬೇತಿ ಕೇಂದ್ರವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಕೆ ಅಣ್ಣಾಮಲೈ ಈ ಹೊಸ ವೇದಿಕೆಯನ್ನ ಸ್ಥಾಪಿಸೋದಕ್ಕೆ ನೀಡಿರುವಂತಹ ಕಾರಣ ಮಾತ್ರ ರಾಜಕೀಯ ವಲಯದಲ್ಲಿ ತಲ್ಲಣ ಸೃಷ್ಟಿಸಿದೆ. ನಾಯಕತ್ವ ಅನ್ನುವಂಥದ್ದು ಕೇವಲ ಅಧಿಕಾರವನ್ನ ಅನುಭವಿಸುವುದಲ್ಲ, ಅದು ಜನರ ಕಣ್ಣೀರನ್ನ ಒರೆಸುವಂತಹ ಜವಾಬ್ದಾರಿ. ತಮಿಳುನಾಡಿಗೆ ಈಗ ಸಿದ್ಧಾಂತಗಳ ಜಗಳಕ್ಕಿಂತ ಹೆಚ್ಚಾಗಿ ತಳಮಟ್ಟದ ಅಭಿವೃದ್ಧಿಯ ಅಗತ್ಯ ಇದೆ ಅಂತ ಅಣ್ಣಾಮಲೈ ಗುಡುಗಿದ್ದಾರೆ. ಪಕ್ಷದ ಚೌಕಟ್ಟನ್ನ ಮೀರಿ ರಾಜ್ಯದ ಪ್ರತಿಯೊಬ್ಬ ನಾಗರಿಕನನ್ನೂ ಕೂಡ ತಲುಪಬೇಕು ಮತ್ತು ದ್ರಾವಿಡ ರಾಜಕಾರಣದ ಸಾಂಪ್ರದಾಯಿಕ ಶೈಲಿಗೆ ಪರ್ಯಾಯವಾಗಿ ಹೊಸ ಮಾದರಿಯನ್ನು ಕಟ್ಟಬೇಕು ಅನ್ನುವಂಥದ್ದು ಈ ನಿರ್ಧಾರದ ಮುಖ್ಯ ಕಾರಣ ಎನ್ನಲಾಗ್ತಾ ಇದೆ. ಇತ್ತ ತಮಿಳುನಾಡಿನ ಆಡಳಿತಾರೂಢ ಹಾಗೂ ವಿರೋಧ ಪಕ್ಷಗಳು ಈ ಬೆಳವಣಿಗೆಯನ್ನ ತೀವ್ರವಾಗಿ ಗಮನಿಸ್ತಾ ಇವೆ. ಮುಂಬರುವಂತಹ ತಮಿಳುನಾಡು ಚುನಾವಣೆಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅಣ್ಣಾಮಲೈ ಈ ಹೊಸ ರಾಜಕೀಯ ತಂತ್ರವನ್ನ ಹೆಣೆದಿದ್ದಾರೆ ಎನ್ನುವಂಥದ್ದು ವಿರೋಧಿಗಳ ವಾದ ಆಗಿದೆ. ಕೇವಲ ಪಕ್ಷದ ಬ್ಯಾನರ್ ಅಡಿಯಲ್ಲಿ ತಲುಪಲಾಗದ ತಟಸ್ಥ ಮತದಾರರನ್ನ ಹಾಗೂ ಪ್ರಭಾವಿ ಯುವ ಸಮೂಹವನ್ನ ಸೆಳೆಯೋದಕ್ಕೆ ಅಣ್ಣಾಮಲೈ ಈ ಮುಖ್ಯ ಸೇವಕ ಮಾದರಿಯ ಮುಖವಾಡವನ್ನ ಧರಿಸಿದ್ದಾರೆ ಅನ್ನುವಂಥದ್ದು ಪ್ರತಿಪಕ್ಷದ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿ ಮಾಡ್ತಾ ಇರುವಂತಹ ಆರೋಪ. ಅಣ್ಣಾಮಲೈ ಈ ನಿರ್ಧಾರಕ್ಕೆ ನೀಡಿದ ಕಾರಣ ತಮಿಳುನಾಡು ರಾಜಕೀಯ ವಲಯದಲ್ಲಿ ಮಾತ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಇಷ್ಟು ದಿನಗಳ ಕಾಲ ನಾವು ಕೇವಲ ಭರವಸೆಯ ರಾಜಕಾರಣವನ್ನ ನೋಡ್ತಾ ಇದ್ವಿ, ಆದರೆ ಈಗ ನಮಗೆ ಜನರ ನೇರ ಸೇವೆ ಮಾಡುವ ಸರಿಯಾದ ಮಾರ್ಗ ಸಿಕ್ಕಿದೆ ಅಂತ ಅಣ್ಣಾಮಲೈ ವಾಗ್ದಾಳಿ ನಡೆಸಿದ್ದಾರೆ. ತಮ್ಮ ಈ ಹೊಸ ಸಂಘಟನೆಯ ಮೂಲಕ ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ ಕ್ಷೇತ್ರದಲ್ಲಿ ಗಣನೀಯ ಬದಲಾವಣೆಯನ್ನು ತರೋದಕ್ಕೆ ಅವರು ಬ್ಲೂ ಪ್ರಿಂಟ್ ಸಿದ್ಧಪಡಿಸಿಕೊಂಡಿರುವುದು ವಿರೋಧ ಪಕ್ಷಗಳ ನಿದ್ದೆಗೆಡಿಸಿದೆ. ಇತ್ತ ದ್ರಾವಿಡ ಪಕ್ಷಗಳು ಈ ಬೆಳವಣಿಗೆಯನ್ನ ಬಿಜೆಪಿಯ ಹಿಡನ್ ಅಜೆಂಡಾ ಅಂತ ಕರೆದಿವೆ. ಇದು ಕೇವಲ ಜನರ ದಾರಿ ತಪ್ಪಿಸುವಂತಹ ಪಿತೂರಿ ಅಷ್ಟೇ. ಕೇಂದ್ರದ ಏಜೆನ್ಸಿಗಳ ಬೆಂಬಲದೊಂದಿಗೆ ತಮಿಳುನಾಡಲ್ಲಿ ನೆಲೆ ಕಂಡುಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ಗಿಮಿಕ್ ಇದು ಅಂತ ಪ್ರತಿಪಕ್ಷಗಳ ನಾಯಕರು ಕಿಡಿಕಾರಿದ್ದಾರೆ. ಆದರೆ ಅಣ್ಣಾಮಲೈ ಮಾತ್ರ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಸಂಘಟನೆಯ ಸಂಪೂರ್ಣ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ಕೆ ಅಣ್ಣಾಮಲೈ ಅವರ ಈ ವಿ ದಿ ಲೀಡರ್ಸ್ ನಡೆ ತಮಿಳುನಾಡು ರಾಜಕೀಯದ ಭವಿಷ್ಯದ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ. ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳ ಅಧಿಪತ್ಯದ ನಡುವೆ ಮೋದಿ ಶೈಲಿಯ ಚೀಫ್ ಸರ್ವೆಂಟ್ ಮಾದರಿಯೊಂದಿಗೆ ಹೊಸ ಶಕೆಯನ್ನು ಆರಂಭಿಸೋದಕ್ಕೆ ಹೊರಟಿರುವಂತಹ ಅಣ್ಣಾಮಲೈಗೆ ಈ ಹಾದಿ ಎಷ್ಟು ಯಶಸ್ಸನ್ನ ತಂದುಕೊಡುತ್ತೆ, ಈ ರಾಜಕೀಯ ಭೂಕಂಪ ಮುಂದಿನ ದಿನಗಳಲ್ಲಿ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.